ಭುಗಿಲೇಳ್ತಾ ಇದೆ ಆಕ್ರೋಶ. ಹೇಗೆ ಸಿಕ್ಕಿಲ್ಲ ನಮ್ಮ ನಾಯಕರಿಗೆ ಮಂತ್ರಿಗಿರಿ ಅಂತ ಹೇಳಿ ಅವರ ಬೆಂಬಲಿಗರು ಕೂಡ ಎಲ್ಲೆಂದರಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ನಿನ್ನೆ ನೋಡಿ, ಮಂತ್ರಿಗಿರಿ ಕೈ ತಪ್ಪಿದ್ದಕ್ಕೆ ಭುಗಿಲೆದ್ದಿದೆ ಆಕ್ರೋಶ. ಶಾಸಕ ಸ್ಥಾನಕ್ಕೆ ಯಶವಂತರಾಯ ಪಾಟೀಲ್ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ರಾಜೀನಾಮೆ ವಾಪಸ್ ಪಡೆಯಲ್ಲ ಅಂತಿದ್ದಾರೆ ಅವರು. ನಿಗಮ ಮಂಡಳಿ ಸ್ಥಾನಗಳಿಗೆ ಶಾಸಕರಿಂದ ರಾಜೀನಾಮೆಯನ್ನು ಕೊಡಲಾಗ್ತಾ ಇದೆ. ನಿಗಮ ಮಂಡಳಿ ಸ್ಥಾನಗಳಿಗೆ ರಾಜೀನಾಮೆ ಕೊಡಲಾಗ್ತಾ ಇದೆ. ಇಂದು ಶಾಸಕ ಸ್ಥಾನ ಬೇಳೂರು ಗೋಪಾಲಕೃಷ್ಣ ಅವರು ಕೂಡ ಅವರ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡುವ ಸಾಧ್ಯತೆಗಳಿದ್ದಾವೆ. ರಾಜೀನಾಮೆ ನೀಡಲು ನಿರ್ಧಾರವನ್ನ ಮಾಡಿದ್ದಾರೆ ಗೋಪಾಲಕೃಷ್ಣ ಅವರು. ಇಂದು ಬಂಡಾಯ ಶಾಸಕರ ಜೊತೆ ಬೇಳೂರು ಮೀಟಿಂಗ್ ಇದೆ. ಮೀಟಿಂಗ್ ಬಳಿಕ ರಾಜೀನಾಮೆ ನೀಡುವ ಬಗ್ಗೆ ನಿರ್ಧಾರ ಆಗುತ್ತೆ ಅಂತ ಹೇಳಿ ಅವರು ನಿನ್ನೆ ಹೇಳ್ತಾ ಇದ್ರು. ಇವತ್ತು ಮೀಟಿಂಗ್ ಮಾಡ್ತಾರೆ. 15 ಜನರು ಅಸಮಾಧಾನಿತರಿದ್ದಾರೆ. ನಿನ್ನೆಯ ಒಂದು ಸಂಪುಟ ವಿಸ್ತರಣೆ ಏನಾಯ್ತಲ್ಲ, ಅಲ್ಲಿ ಅಸಮಾಧಾನಿತರಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ರಾಜೀನಾಮೆ, ಬ್ಯಾಕ್ ಟು ಬ್ಯಾಕ್. ರಾಜ್ಯದ ಹಲವು ಡಿಸ್ಟ್ರಿಕ್ಟ್ಗಳಲ್ಲಿ ಮೈಸೂರಿಂದ ಹಿಡ್ಕೊಂಡು ಎಲ್ಲಾ ಕಡೆ, ಮೈಸೂರಿಂದ ಸ್ಟಾರ್ಟ್ ಆಯಿತು, ತನ್ವೀರ್ ಸೇಠ್ ಇಂದ ಸ್ಟಾರ್ಟ್ ಆಯಿತು, ಅಲ್ಲಿಂದ ಬ್ಯಾಕ್ ಟು ಬ್ಯಾಕ್ ನಾಯಕರಿಗೆ ಯಾರ್ಯಾರಿಗೆಲ್ಲ ಸಚಿವ ಸ್ಥಾನ ಕೈ ತಪ್ಪಿದೆಯೋ ಅವರೆಲ್ಲರೂ ಕೂಡ ಪ್ರತಿಭಟನೆಗೆ ಸಿದ್ಧರಾದರು. ಸಿಎಂ ಕಾರಿಗೆ ಮುತ್ತಿಗೆ ಹಾಕೋದಕ್ಕೆ ಸಿದ್ಧರಾಗಿದ್ದಾರೆ. ಎಲ್ಲವೂ ಆಯಿತು. ಇವತ್ತು ಬೇಳೂರು ಗೋಪಾಲಕೃಷ್ಣ ಅವರ ನೇತೃತ್ವದಲ್ಲಿ ಒಂದು ಮೀಟಿಂಗ್ ಆಗುತ್ತೆ. ಅಸಮಾಧಾನಿತ ಶಾಸಕರದು ಒಂದು ಮೀಟಿಂಗ್ ಮಾಡ್ತಾರೆ. ಅದಾದ ಮೇಲೆ ತೀರ್ಮಾನ ಆಗುತ್ತಲ್ಲಿ ಪಕ್ಷದಲ್ಲೇ ಮುಂದುವರಿಯೋದಾ ಅಥವಾ ರಾಜೀನಾಮೆ ಕೊಟ್ಟು ಬಿಡೋಣ, ನಮಗೇನಿಲ್ಲಿ ಬೆಳವಣಿಗೆ ಇಲ್ಲ, ನಮಗೆ ಯಾಕೋ ಭವಿಷ್ಯ ಇಲ್ಲ ಈ ಪಕ್ಷದಲ್ಲಿ, ದುಡಿದವರಿಗೆ ಪಕ್ಷ ಗುರುತಿಸ್ತಾ ಇಲ್ಲ, ಬಿಟ್ಟು ಬಿಡೋಣ ಅನ್ನುವಂತಹ ನಿರ್ಧಾರಗಳಿಗೆ ಬಂದಿದ್ದಾರೆ. ಆ ಒಂದು ಸಭೆಯಲ್ಲಿ ಇದೇ ರೀತಿಯ ಚರ್ಚೆಗಳಾಗ್ತವೆ. ಫೈನಲ್ ಆಗಿ ಏನು ರಿಸಲ್ಟ್ ಆಚೆ ಬರುತ್ತೋ ನೋಡಬೇಕು. ಆ ಮೀಟಿಂಗ್ ಬಳಿಕ ಏನು ಮಾತುಕತೆ ಆಗಿದೆ ಅಂತ ಹೇಳಿ, ಅಥವಾ ಡಿ ಕೆ ಶಿವಕುಮಾರ್ ಅವರು ಇವರೆಲ್ಲರಿಗೂ ಕಾಲ್ ಮಾಡಿ ತಡ್ಕೊಳ್ರಪ್ಪ ಸಿಗುತ್ತೆ, ನಾನು ತಡೆದಿದ್ದಕ್ಕೆ ಸಿಎಂ ಆಗಿರೋದು, ನಾನು ತಾಳ್ಮೆಯಿಂದ ಇರೋದಕ್ಕೆ ನನಗೂ ಸಿಎಂ ಸ್ಥಾನ ಸಿಕ್ಕಿರೋದು, ಗಾಬರಿ ಅಥವಾ ಗಡಿಬಿಡಿ ಮಾಡಬೇಡಿ, ಗೊಂದಲಕ್ಕೊಳಗಾಗಬೇಡಿ ಅಂತ ಹೇಳಿ ಅವರ ಆಕ್ರೋಶವನ್ನ ತಣ್ಣಗೆ ಮಾಡುವ ಕೆಲಸ ಮಾಡ್ತಾರಾ ಅನ್ನುವ ಪ್ರಶ್ನೆಗಳು ಕೂಡ ಇದ್ದಾವೆ. ನಾಯಕರಿಂದ ಅವೆಲ್ಲ ಕೂಡ ನಡೀತಾ ಇರ್ತವೆ. ಬಟ್ ಗೊತ್ತಿಲ್ಲ ಅಲ್ಲ, ಆಕ್ರೋಶ ಶಾಸಕರುಗಳದು ಭಾಳ ಆಸೆ ಇಟ್ಕೊಂಡು ಕೂತಿರ್ತಾರೆ. ಹಲವರಿಗೆ ಹೇಳಿರ್ತಾರೆ, ಈ ಸರಿ ಪಕ್ಕ ನನಗೆ ಸಚಿವ ಸ್ಥಾನ ಸಿಗುತ್ತೆ, ನಾನು ಮಂತ್ರಿ ಆಗ್ತೀನಿ ಅಂತ. ಫೈನಲ್ ಆಗಿ ಒಂದು ಲಿಸ್ಟ್ ಹೈಕಮಾಂಡ್ ಕಳಿಸಿದ್ರಲ್ಲಿ ನಮ್ಮ ಹೆಸರೇ ಇಲ್ಲ ಅಂತ ಹೇಳಿದ್ರೆ ಹೇಗೆ? ಭಾಳ ಅಸಮಾಧಾನಿತರಿದ್ದಾರೆ. ಒಂದು ಕಡೆ ಪುರುಷರಿಗೆ ಸಿಕ್ಕಿಲ್ಲ ಮಂತ್ರಿಗಿರಿ, ಕೈ ಮಿಸ್ ಆಗಿದೆ, ಅವರೆಲ್ಲರ ಅಸಮಾಧಾನ ಇದ್ದಾರೆ. ಇನ್ನೊಂದು ಕಡೆ ಮಹಿಳೆಯರಿಗೆ ಸಿಕ್ಕಿಲ್ಲ ಅಂತೇಳಿ ಮಹಿಳೆಯರು ಅಸಮಾಧಾನಿತರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ವಿಧಾನ ಪರಿಷತ್ತು ಸೇರಿಸ್ಕೊಂಡು ಒಂದು 6 ಜನನೋ 7 ಜನ ಇದ್ದಾರೆ, ಅಂದರೆ ಮಂತ್ರಿ ಸ್ಥಾನಕ್ಕೆ ಜಟಾಪಟಿ ಅಥವಾ ರೇಸ್ನಲ್ಲಿದ್ದಾರೆ. ಬಟ್ ಅವ್ರು ಯಾರಿಗೂ ಕೂಡ ಕೊಟ್ಟಿಲ್ಲಪ್ಪ. ಭಾಳ ಆಶ್ಚರ್ಯ ಮೂಡಿಸ್ತಾ ಇದೆ ಇವೆಲ್ಲವೂ ಕೂಡ. ನೋಡಬೇಕು ಬರ್ತಕ್ಕಂಥ ದಿನಗಳಲ್ಲಿ ಏನೆಲ್ಲ ಮಾಡುತ್ತೆ ಸರ್ಕಾರ ಅಂತ ಹೇಳಿ. ಎಸ್ ವೀಕ್ಷಕರೇ, ಅಸಮಾಧಾನಿತ ಶಾಸಕರು ಇವರೆಲ್ಲ. ಅಸಮಾಧಾನಿತ ಶಾಸಕರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮೀಟಿಂಗ್ ಅನ್ನ ಇಟ್ಕೊಂಡಿದ್ದಾರೆ. ಬಳಿಕ ಏನಾಗುತ್ತೆ ಅನ್ನೋದು ಕುತೂಹಲ ಮೂಡಿಸ್ತಾ ಇದೆ. ಬೇಳೂರು ಗೋಪಾಲಕೃಷ್ಣ ಅವರು ಹೇಳ್ತಾ ಇದ್ರು, ಒಂದು 15 ಜನರು ನಾವು ಅಸಮಾಧಾನಿತರಿದ್ದೀವಿ, ನಾವು ರಾಜೀನಾಮೆ ಕೊಟ್ಟು ಬಿಡ್ತೀವಿ, ಆಗಲ್ಲ ಇನ್ನು ಮೇಲೆ ಕಾಂಗ್ರೆಸ್ ಅಲ್ಲಿ ಮುಂದುವರಿಯೋದಕ್ಕೆ, ನಮ್ಮ ತಾಳ್ಮೆಗೂ ಒಂದು ಮಿತಿ ಅಂತ ಇದೆ, ಗುರುತಿಸುತ್ತೆ ಕಾಂಗ್ರೆಸ್ ಸರ್ಕಾರ ಅಥವಾ ಹೈಕಮಾಂಡ್ ಅನ್ಕೊಂಡಿದ್ವಿ ನಾವು, ನಮ್ಮನ್ನು ಈ ಬಾರಿ ಕೂಡ ಗುರುತಿಸಿಲ್ಲ ಅಂತ ಹೇಳಿ ಅವರು ಆಕ್ರೋಶ ಹೊರ ಹಾಕ್ತಾ ಇದ್ರು.